ಹುಚ್ಚು ಅಂದರೆ ನಾವೆಲ್ಲ ತಿಳಿದುಕೊಂಡದ್ದು ತಲೆ ಸರಿಲ್ಲ ಅಂತ. ಪದ್ಮಪೀಠ ಪ್ರಶಸ್ತಿ ಪಡೆದಂತಹ ಡಾಕ್ಟರ್ ಶಿವರಾಮ ಕಾರಂತರು ತಮ್ಮ ಅತ್ಯಂತ ಪ್ರಬುದ್ಧ ಕಾದಂಬರಿ ಹುಚ್ಚು ಮನಸ್ಸಿನ 10 ಮುಖಗಳು, ಅದರಲ್ಲಿ ಮನುಷ್ಯನ ವಿಭಿನ್ನ ಹುಚ್ಚುಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ನಿಜಾರ್ಥದಲ್ಲಿ ಹುಚ್ಚು ಅಥವಾ ಹುಚ್ಚ ಎಂದು ಯಾರನ್ನು ಭಾವಿಸುತ್ತೇವೋ, ಯಾರನ್ನು ಕರೆಯುತ್ತೇವೋ ಅವರು ಸಂಪೂರ್ಣ ತಲೆ ಕೆಟ್ಟವರಾಗಿ ಊರೂರು ತಿರುಗುತ್ತಾರೆ. ಆದರೆ ಇಲ್ಲಿ ಉಲ್ಲೇಖಿಸಿದ ಹುಚ್ಚು ಆ ಹುಚ್ಚು ಅಲ್ಲ. ಅವರ ತಲೆ ಸರಿಯಾಗಿರುತ್ತದೆ, ಆದರೆ ಅವರ ಪ್ರವೃತ್ತಿಯಲ್ಲಿ ತಲೆ ಕೆಟ್ಟಂತೆ ವರ್ತಿಸುತ್ತಾರೆ. ನನ್ನ ಮಗನೇ ಬಹುಮಾನ ತಗೊಳ್ಳಬೇಕು, ನನ್ನ ಮಗಳೇ ಕಲಿಕೆಯಲ್ಲಿ ಪ್ರಥಮ ಬರಬೇಕು, ಸಮಾಜದಲ್ಲಿ ನಾನೆಲ್ಲರಿಗೂ ತೋರಿ ಬರಬೇಕು, ಈ ತರದ ಹುಚ್ಚು. ಈಗ ಈ ತುಣುಕು ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮೊದಲಿಗೆ ತೀರ್ಪುಗಾರರಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಹಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಪೇರೆಂಟ್ಸ್ ವಿಭಾಗದಿಂದ ನೃತ್ಯ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ये सारी कोयलें बनी है आज डाकिया।
ಈಗ ಬಹುಮಾನ ಘೋಷಣೆ. ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ಮರುಳಯ್ಯಾಗಿದ್ದು ಎಂಥ ಮರುಳು, ಎಂಥ ಮರುಳಯ್ಯ ಇದು ಎಂಥ ಮರುಳು. ಅಯ್ಯೋ ನನ್ ಬಂಗಾರಿ, ಅದೆಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಯಲ್ಲೇ. ಹೀಗಿರ್ಬೇಕು ನೀನು, ಯಾವತ್ತೂ ಕೂಡ ಡಾನ್ಸ್ ನಲ್ಲಿ ಫಸ್ಟ್ ಇರ್ಬೇಕಲ್ವಾ ನೀನು, ಡಾನ್ಸ್ ನಲ್ಲಿ ಫಸ್ಟ್. ಅದಕ್ಕಾಗಿ ನೀನು ಡಾನ್ಸ್ ಮಾಡು 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 ಮಾಡು. ಮೋನು ಓದೋನು ಸಮ ಓದೋನು, ನಾಳೆ ಕ್ಲಾಸ್ ನೀನು ಫಸ್ಟ್ ಬನ್ನು. ಅದಕ್ಕೆ ಮೋನು ನೀನು ಜಾಂಪೋಲು ಓದು, ನೀನು ಬರ್ನು ಕ್ಲಾಸಲ್ಲಿ ನಂಬರ್ 1 ఎన్న బాలేదాల కమ్మీజీ గొత్తుండే ఎంచ పద పన్పే ఎన్న బంగార ఫ్యూచర్ ದ ಸೋನು ನಿಗಮ್ ಅತ್ತೆ ಅಪ್ಪು ಕೊಡತ್ತೆ ಇರು ಪದ ಪನ್ಪೆ ನೆಟ್ ಫಸ್ಟ್ ಐಕಾತ್ರ ಇರು ಪದ ಪನ್ಲೆ 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 ಚಲ್ಡಾ ತು ಕೇಳಂತು ಸುರೇ ಯೋಕ ತಚ್ಕಾ ತೀರ್ತುವೆ ಸಮಾ ಕೇಳ್ಕ ಭವಿಷ್ಯಾಂತು ಸಕಡಾ ಪಶಿತು ಮುಕಾರ್ ಯೋಕ असुकनवे तुवे केळ चांतु सुरवेक हजकाती तुवे केळका केळका केळका. अरे बेटा, खूब मेहनत करना है, तुम्हें हीरो बनना है. इस फिल्मी दुनिया में तुम्हें हीरो बनना है. आपको बनना है इस फिल्मी दुनिया में हीरो नंबर 1 1 1 1. ಇದು ಎಂಥ ಮರುಳು, ಎಂಥ ಮರುಳಯ್ಯ ಇದು ಎಂಥ ಮರುಳು. ನಿಲ್ಲಿಸ್ರೋ ನಿಮ್ ಗಲಾಟೆನಾ. ನಮ್ ಸಾಹೇಬ್ರು ಈ ಕಡೆನೇ ಬರ್ತಾ ಇದ್ದಾರೆ. ಬರ್ತಾರೆ ಬರ್ತಾರೆ ಸಾಹೇಬ್ರು ಬರ್ತಾರೆ, ಬರ್ತಾರೆ ಬರ್ತಾರೆ ಸಾಹೇಬ್ರು ಬರ್ತಾರೆ. ಓಟು ನೀವು ಕೊಟ್ಟರೆ ನೋಟು ತುಂಬಾ ಕೊಡ್ತಾರೆ, ಓಟು ನೀವು ಕೊಟ್ಟರೆ ನೋಟು ತುಂಬಾ ಕೊಡ್ತಾರೆ. ಬನ್ನಿರಿ ಬನ್ನಿರಿ ಎಲ್ಲ ಬನ್ನಿರಿ. ಮಹಿಳೆಯರೇ ನೋಡಿ, ಮುಂದಿನ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಬಡವರ ಬಂಧು ಚೆನ್ನನಹಳ್ಳಿ ಚೆನ್ನಪ್ಪನವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಳಿರಿ ಕೇಳಿರಿ. ಮತದಾರ ಬಂಧುಗಳಿಗೆಲ್ಲ ನಮಸ್ಕಾರ. ನೋಡಿ, ನಿಮ್ಮ ಬಾಗಿಲಿಗೆ ಬಂದು ಮತ ಯಾಚಿಸ್ತಾ ಇದ್ದೀನಿ. ನೀವು ಈ ಸಲ ನನ್ನನ್ನು ಗೆಲ್ಲಿಸಿದ್ರೆ ನೀರಿಲ್ಲದವರಿಗೆ ನೀರು, ಸೂರಿಲ್ಲದವರಿಗೆ ಸೂರು, ಇಂಥ ಹಲವಾರು ಕೊಡುಗೆಗಳು ಜನಗಳೇ ನಿಮ್ಮ ಪಾಲಾಗಲಿವೆ. ನಿಮ್ಮ ಅಮೂಲ್ಯ ಮತಗಳನ್ನು ನಮ್ಮ ಚೆನ್ನಪ್ಪನವರಿಗೆ ನೀಡಿ ಅವರನ್ನು ಗೆಲ್ಲಿಸಿ. ನನ್ನನ್ನು ನೀವು ಗೆಲ್ಲಿಸಿದ್ರೆ ಅಯ್ಯೋ
ಇದೇನ್ರಿ ಸರ, ನಿಮ್ಮ ಟೊಳ್ಳು ಮಾತು ಕೇಳೋರು ಯಾರು ಉಳಿದಿಲ್ಲ ಸರ. ಸರ ಏನು ಪಂಚಿಲ್ಲ ಸರ್ ನಿಮ್ಮ ಮಾತ್ನಾಗೆ. ಈಗಿನ ಜನಗಳಿಗೆಲ್ಲ ಪಂಚ್ ಬೇಕು ಸರ್, ಪಂಚ್. ಹೌದಲ್ವಾ ಲೇ ಬಸ್ಯ, ಏನಾದ್ರೂ ಮಾಡ್ಬೇಕಲ್ಲೋ. ನಮ್ ಪಕ್ಕದಲ್ಲಿರೋ ಇನ್ನಿಬ್ರು ದಡಿಯಾಗಳು ಇದೆ ಅಲ್ವೋ, ಅವು ಕೂಡ ಕುರ್ಚಿಗೆ ಎನಗಾಡ್ತಾ ಇದ್ದವರು. ಏನ್ ಮಾಡೋಣ ಏನ್ ಮಾಡೋಣ. ಹಾ ಅಕ್ಕೋ ಅಲ್ಲಿದ್ದಲ್ಲಲ್ವೋ, ಅವಳನ್ನ ನಮ್ ದಾಳವಾಗಿ ಉಪಯೋಗಿಸಿದ್ರೆ ಹೆಂಗೆ ನೋಡ್ತಾ ಇರು. ರೀ ಸಾಮಲ, ಆ ಸಾಲ ಅವ್ರಿಗೆ ಹಾಕ್ರಿ. ನೋಡ್ರಿ ನೋಡ್ರಿ, ಜನನಾಯಕ ಅಂದ್ರೆ ಹೀಗಿರ್ಬೇಕು. ನೋಡಿ ನೋಡಿ. ಅದ್ ಹೇಗ್ರಿ ನೀವು ಇವಳನ್ನ ನಿಮ್ ಕಡೆ ಕೊಂಡೋಗ್ತೀರಾ? ನೀವ್ ಯಾಕ್ರಿ ಟೆನ್ಷನ್ ಮಾಡ್ತೀರಾ? ನಾವಿಬ್ರು ಒಂದೇ ಅಲ್ವಾ? ನಿಮ್ಗೆ ಸೀಟ್ ಸಿಕ್ರೇನು, ನಂಗೆ ಸಿಕ್ರೇನು, ಒಟ್ಟಾರೆ ನಮ್ ಪಕ್ಷ ಗೆಲ್ಬೇಕಷ್ಟೇ. ನೋಡಿ ನೋಡಿ, ನೀವಿಬ್ರು ಹೀಗೆಲ್ಲ ಮಾಡ್ತಾ ಇರೋದು ಸರಿಯಲ್ಲ. ಹಾ ರೀ ರಮಣಿ, ಇದು ನಮ್ಮ ಪಕ್ಷದವರೆಲ್ಲರೂ ಒಟ್ಟಾಗಿ ಸೇರಿ ನಡೆಸಬೇಕಾದ ಕೆಲಸ. ಹೇಗೂ ರಿಸರ್ವೇಶನ್ ಇದೆಯಲ್ರಿ, ನಿಮ್ಗೂ ಸೀಟು ಸಿಕ್ಕರು ಸಿಗ್ಬಹುದು. ಏನಂತೀರಾ? ಹೌದೌದು, ರಿಸರ್ವೇಶನ್ ಅಂತೂ ಇದೆ. ಹಾ ಸರಿ ಸರಿ ಸರಿ. ಮರುಳಯ್ಯಾಗಿದು ಎಂಥ ಮರುಳು, ಎಂಥ ಮರುಳಯ್ಯ ಇದು ಎಂಥ ಮರುಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಎಕ್ಸ್ಕ್ಲೂಸಿವ್ ಆಗಿ ಕವರ್ ಮಾಡ್ತಾ ಇದೆ ನೋಡಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ ಈ ಮುದುಕಿಯನ್ನ. ಸರಿಸುಮಾರು 50 ವರ್ಷ ಇರೋ ಈ ಹೆಂಗಸು ಸುಮಾರು 4-5 ದಿವಸಗಳಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಿರುಗಾಡೋದನ್ನ ಇಲ್ಲಿಯ ಜನರು ನೋಡ್ತಾ ಇದ್ದಾರೆ. ಈಕೆ ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು, ಇವಳು ಒಬ್ಬಳೇನಾ, ಇವಳು ಅಥವಾ ಇಬ್ಬರು ಯಾರಾದ್ರೂ ಇವಳೊಟ್ಟಿಗೆ ಇದ್ದಾರಾ, ಅಥವಾ ಇಲ್ಲಿ ಯಾರಾದ್ರೂ ಇವಳನ್ನು ಪರ್ಪಸ್ಫುಲ್ ಆಗಿ ಬಿಟ್ಟಿದ್ದಾರಾ, ನಿಜವಾಗ್ಲೂ ಈಕೆ ಮಾನಸಿಕ ಅಸ್ವಸ್ಥತೆಯ ಅಥವಾ ಹಾಗೆ ನಡೆಸ್ತಾ ಇದ್ದಾಳ? ಇಂಥ ಹಲವಾರು ಪ್ರಶ್ನೆಗಳು ಇಲ್ಲಿನ ಜನರ ಮನಸ್ಸಿನಲ್ಲಿದೆ. ರವಿ ಅವರೇ, ಇದೀಗ ಇಷ್ಟು ಇಲ್ಲಿ ನಡೆಯುತ್ತಿರುವ ಘಟನೆಗಳು. ಹಾ ಓಕೆ, ನಮ್ಮ ಜೊತೆ ಇದ್ದಾರೆ NGO ಮುಖ್ಯಸ್ಥೆ ಶ್ರೀಮತಿ ಶೀಲಾ. ಹೇಳಿ ಮೇಡಮ್, ಸಮಾಜದಲ್ಲಿ ಇಂತಹ ಅಮಾಯಕ ಹೆಣ್ಣು ಮಕ್ಕಳು ಇನ್ನೂ ಕೂಡ ಯಾಕೆ ಹೀಗೆ ತಿರುಗಾಡ್ತಾ ಇದ್ದಾರೆ? ಇಂಥವರಿಗೆ ನಿಮ್ಮ ಸಂಸ್ಥೆಗಳು ಯಾಕೆ ಮುಂದೆ ಬಂದು ಸಹಾಯ ಮಾಡೋದಿಲ್ಲ? ನೀವು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತೀರಾ? ನಮಸ್ಕಾರ. ನಮ್ ಚೌಕಟ್ನಲ್ಲಿ ಎಷ್ಟ್ ಸಾಧ್ಯನೋ ಅದನ್ನ ಮಾಡ್ತಾ ಇದೀವಿ. ಈಗಾಗಲೇ ನಮ್ ತಂಡದವರು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆ ಹೆಂಗಸಿನ ಪೂರ್ವಾಪರದ ಬಗ್ಗೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಭ್ರಷ್ಟ ರಾಜಕಾರಣ ವ್ಯವಸ್ಥೆಯಿಂದ ಇಂತ ಅನೇಕ ಅಮಾಯಕರು ಇನ್ನೂ ಕೂಡ ಕಂಡಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದ್ದಾರೆ. ಅದ್ ಹೇಗ್ ಮೇಡಮ್ ನೀವು ಹಾಗೆ ಹೇಳ್ತಾ ಇದ್ದೀರಾ? ಸರಿ ಸರಿ, ಸ್ವಲ್ಪ ನಿಲ್ಲಿ. ಚನ್ನಪ್ಪನವರೇ, ತಾಳ್ಮೆ ಎಂದಿರಿ. ಮೇಡಮ್ ನೀವ್ ಹೇಳಿ. ನೋಡಿ, ನೀರಿಲ್ದವ್ರಿಗೆ ನೀರು ಅಂತ ಎಂತೆಂತೋ ಆಶ್ವಾಸನೆ ಕೊಟ್ಟಿದ್ದೀರಲ್ಲ, ಏನಾಯ್ತು ಹೇಳಿ? ಇಂತ ಬಡವರಿಗೆ ಆಕಾಶವೇ ಸೂರಾಗಿದೆ ಅಲ್ವಾ? ಈಗ ಮಾತಾಡ್ಲಿ ನೋಡೋಣ. ಸರಿ ಸರ್, ಈಗ ನೀವ್ ಹೇಳ್ರಿ ಸರ್. ನಾನು ಏನಂತ ಹೇಳಿ? ಅಲ್ಲ, ನಾನು ಏನಂತ ಹೇಳಿ ಅಂತ ನಾನು ಹೇಳಿ ಅಲ್ಲ ಸರ್. ಸರ್ ಸ್ವಲ್ಪ ಸಮಾಧಾನ. ಮೇಡಮ್ ನೀವಾದ್ರೂ ಸುಮ್ಮನೆ ಇರಿ ಮೇಡಮ್. ಇಲ್ಲಿ ನಾವು 3 ಜನ ಮಾತಾಡ್ತಾ ಇದ್ರೆ ಯಾರಿಗೂ ಕೇಳಿಸಲ್ಲ ಮೇಡಮ್. ಒಂದ್ ನಿಮಿಷ, ನಮ್ಮ ರಿಪೋರ್ಟರ್ ಲೈನ್ ಅಲ್ಲಿ ಇದ್ದಾರೆ. ಹೇಳಿ ರಾಜೇಶ್. ಕೇಳಿಸ್ತಾ ಇದೆ. ಇತ್ತೀಚಿನ ಬೆಳವಣಿಗೆ ಏನು? ಹೇಳಿ ಕೇಳಿಸ್ತಾ ಇದೆ. ಇಲ್ಲಿನ ಪರಿಸ್ಥಿತಿ ತುಂಬಾ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ. ಹೋಗೋ ಬರೋ ಜನ ಎಲ್ಲ ಸುತ್ತುವರೆದಿದ್ದಾರೆ. ಈಕೆ ತುಂಬಾ ಸಿಟ್ಟಿನಿಂದ ಬರೋ ಹೋಗೋರ ಮೇಲೆ ಕಲ್ಲೆಸಿತಾ ಇದ್ದಾಳೆ, ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿನ ಜನ ಅವಳನ್ನು ಬಂಧನದಲ್ಲಿ ಇರಿಸಬೇಕಂತ ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. मुझे यूं ही करके पापा
मुझसे पूछे घर कहाँ मुझसे आके दस्तक पूछे दर कहाँ है ದೇವರೇ, ನನಗ್ಯಾಕೆ ಇಂತಹ ಕಷ್ಟ? ನನ್ನ ಬಾಳ ಪಯಣದಲ್ಲಿ ಅನುಭವಿಸಿದ ಕಷ್ಟಗಳನ್ನು ನೆನೆಯುತ್ತಿದ್ದೇನೆ. ಹೌದು, ನಾನು ಹುಚ್ಚಿಯೇ. ಅವತ್ತು ನನ್ನ ಮಗನ ಕೂಗು ನನಗೆ ಕೇಳಿಸಲಿಲ್ಲ. ಅಮ್ಮ, ನನಗೆ ಓದು ತಲೆಗೆ ಹತ್ತಲ್ಲಮ್ಮ. ನೀವೆಂದುಕೊಂಡಷ್ಟು ಅಂಕ ತೆಗೆಯಲು ಆಗಿಲ್ಲಮ್ಮ. ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡಿದೆ ಅಮ್ಮ. ನನ್ನನ್ನು ಕ್ಷಮಿಸಿ ಬಿಡು. ಬೇಡ ಬೇಡ ಮಗ, ಬೇಡ ಬೇಡ, ಅಯ್ಯೋ ಬೇಡ ಮಗನೇ. ನನಗೆ ಡಾಕ್ಟರ್ ಆಗುವ ಆಸೆ, ಪ್ರಯತ್ನ ಪಟ್ಟೆ. ಆದರೆ ಅಮ್ಮ, ನಿನ್ನ ಆಸೆ ಪೂರೈಸಲು ನನಗಾಗಲಿಲ್ಲಮ್ಮ. ನನ್ನನ್ನು ಕ್ಷಮಿಸು ಬಿಡು, ಕ್ಷಮಿಸು. ಬೇಡ ಬೇಡ ಮಗಳೇ, ಬೇಡ ಮಗಳೇ, ಬೇಡ ಮಗಳೇ. ಅಯ್ಯೋ ದೇವರೇ, ನನ್ನನ್ನು ಈ ಭೂಮಿಯಲ್ಲಿ ಯಾಕೆ ಇಟ್ಟಿರುವೆ? ಅಂದೊಮ್ಮೆ ನಾನು ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ನಾನು ಎಷ್ಟೇ ಕಷ್ಟಪಟ್ಟರೂ ಧೃತಿಗೆಡಲಿಲ್ಲ. ಮನುಷ್ಯ ಜನ್ಮ ದೊಡ್ಡದು. ದೇವರು ನಮಗೆ ನೀಡಿದ ಈ ಜೀವ ವ್ಯರ್ಥ ಆಗಬಾರದು. ಮನಸ್ಸಿನ ಕೈಗೆ ಬುದ್ಧಿಯನ್ನು ಕೊಡಬೇಡಿ, ಬುದ್ಧಿಯ ಕೈಗೆ ಮನಸ್ಸನ್ನು ಕೊಡಿ. ಯೋಚಿಸಿ, ಚಿಂತಿಸಿ, ಮಗದೊಮ್ಮೆ ಅವಲೋಕಿಸಿ. ಇದೇ ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆ. ನೀನು ಅಂದುಕೊಂಡಷ್ಟು ಜಗತ್ತು ಹಾಳಾಗಿಲ್ಲಮ್ಮ. ಬಂಧುಗಳೇ, ನಾಗಾಲೋಟದಲ್ಲಿ ಓಡುತ್ತಿರುವ ಜೀವನ ಶೈಲಿಯಲ್ಲಿ ಒಂದು ಗಳಿಗೆ ಚಿಂತಿಸಬೇಕಾಗಿದೆ. ಯಾವ ರೀತಿಯ ಹುಚ್ಚುತನದ ಬೆನ್ನು ಹತ್ತಿದ್ದೇವೆ? ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಹುಚ್ಚುತನದ ಹಿಂದೆ ಬಿದ್ದಿದ್ದೇವೆ. ಇಲ್ಲಿ ಈ ಅಮ್ಮ ನಿಮಿತ್ತ ಮಾತ್ರ. ಮಾನಸಿಕ ಅಸ್ವಸ್ಥತೆಗಿಂತ ಸ್ವಚ್ಛ ಸಮಾಜದಲ್ಲಿ ಮಾನವ ಅಸ್ವಸ್ಥ ಬಯಕೆಗಳು ಹೆಚ್ಚು ಅಪಾಯಕಾರಿ. ಮಾನವೀಯತೆ ನಮ್ಮ ಮೂಲ ಮಂತ್ರವಾದರೆ ನಾವಿರುವ ಈ ಸಮಾಜ ಸುಂದರವಾಗಿರೋದು ನಿಸ್ಸಂದೇಹ. ಏನಂತೀರಾ? ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಮನಸ್ಸು ನಲಯದ ನಡು ಫಿಲ್ಟರ್ ಇದ್ದಿಡ ವರ್ಲ್ಡ್ ವಾರ್ ಹಾಕೊಂಡು ಸತ್ಯಪೂರ ಬಾನೋಡ ಹಾಕೊಂಡು ಒಂದು ಮಾತು. ಓಕೆ, ಇದು ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್, ಐ ಥಿಂಕ್ ವಂಡರ್ಫುಲ್ ಕಾನ್ಸೆಪ್ಟ್. ಎಂಕೊಂದು ಎಲ್ಲಿಯೊಡ್ದು ಎಂಕ ದುಂಬುಡ್ದು ಎಂಕೊಂದು ಕಾನ್ಸೆಪ್ಟ್ ಏಪಲ್ ನೆನಪ ಒಂದುಕೊಂಡು ಹೆಚ್ಚಾದ ಸ್ಕೂಲಿಗೆ ಪೋನ ಒಂದೇ ಪನೊಂದು ಪ್ಯಾನ್ ಜೋಕ್ಲೇಡ್ ಜಾಸ್ತಿ ಅಪ್ಪಮ್ಮ ಪ್ರೆಷರ್ ಉಪ್ಪುಂಡು. ಅಪ್ಪಮ್ಮ ಪ್ರೆಷರ್ ಪಾಡ್ನ ಜೋಕ್ಲಿಗೆ ಪ್ರೆಷರ್ ಆಟೋಮ್ಯಾಟಿಕ್ಲಿ ಬರ್ಪುಂಡು. ನಾನು ತೂತಿನ ಕಾಂಪಿಟೇಷನ್ ಇದು ಎಂಕುಲು ಕಾಂಪಿಟೇಷನ್ ಜಜ್ಜಾದ ಒಂಜಾದ ಪೋಪ ಹೆಚ್ಚಾದ ಯಾನ ತೂತಿನ ಮಟ್ಟ ಕೆಲವು ಕೇಸ್ಡ್ ಒಂಜಿ ಪೊಣ್ಣು ಯಾನು ಇಂಟ್ರಡ್ಯೂಸ್ ಮಾಡ್ತೀನಿ. ಶೀಸ್ ಪಾಪ್ಯುಲರ್ ನಾವು. ಆಲೆಗ್ ಕಾಂಪಿಟೇಷನ್ ಎಡ್ಡೆ ಪರ್ಫಾರ್ಮ್ ಮಲ್ತು ಜಲ್ಪ ಅಂದು ಅಪ್ಪೆ ಸುಸೈಡ್ ಮಲ್ಪರೆ ಹೋಗ್ತಾರೆ. ಸುಸೈಡ್ ಮಲ್ಪರೆ ಅಪ್ಪೆ ಪಣ್ಣ ಮಲ್ಲೇಜಿ ಜೋಕಲ್ಲ ಮಂಡ್ಯದ ಪುಣ್ಣ ಮಲ್ಲೆಗೆ ನೆಕ್ಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಲ್ಪನಾಗ ನೆಕ್ಸ್ಟ್ ಕುಡೊಂಜಿ ಉಪ್ಪುಂದಾದ ಬಣ್ಣ ಜೋಕಲೆ ಕುಡೋರಿ ಹಾಲ ಹೊಡೊಂದೇ ಉಪ್ಪುನು ಯಾನ್ ಎಡ್ಡೆ ಪನ್ಪಿನ ಹಿಡ್ದು ಕುಡೋರಿ ಹಾಲ ಹೊಡೊಂದು ಅವು ಎಲ್ಲಿ ಹೊಡೆದೆ ಸ್ಟಾರ್ಟ್ ಆಂಡ ಭಾರಿ ಬಂಗ ಕುಡೊಂಜಿ ದಾದ ಬಣ್ಣಾಗ ಪ್ರೆಷರ್ ಜೋಕ್ಲೆಗೆ ಪ್ರೆಷರ್ ಒಂಜಿ ಕೇಸಡ್ ಜೋಕಲ್ನ ಕಾಂಪಿಟೇಷನ್ ಪದ್ಯದಾನೆ
ಬಾಲ್ಡಲ್ಲಿ ಎತ್ತಕ್ಕೆ ಅನ್ನಾಗ ಇಲ್ಲೆಡೆ ಬೆಟ್ಟಬೇಡ ಅಂತಿರಿಗೆ ಎಲ್ಲೊಂದು ಈ ಭತ್ತ ಜಿಡ ಅಂಚ ಇಲ್ಲೆಡೆ ಭತ್ತನ ಅಂಚ ಮಲ್ಪ ಇಂಚ ಮೈತ್ ಪಣಗ ಕಮ್ಮಿ ಮಾರ್ಕ್ಸ್ ಬರ್ತಂದ ಇಲ್ಲೆಡೆ ಬೆಟ್ಟಬೇಡ ಅಂತಾರೆ. ಈ ಪ್ರೆಷರ್ಡ್ ಜೋಕಲ್ನ ಮೈಂಡ್ ಸೆಟ್ ಎಂಚ ಚೇಂಜ್ ಆಪುಂಡು ಅಂತ ಗೊತ್ತಾಪುಜಿ. ದಾದಾ ಬಣ್ಣ ಹೆಚ್ಚಾದ ದಾದಾ ಪುಂಡು ರಡ್ಲ ಉಂಡು ಒಂಜಿ ಟಿ ವಿ ಡ್ರೈಡ್ ಸರ್ತಿ ಬರ್ತಂದ ಜೋಕ್ಲೆಗೆ ಎಂಕುಲು ಮಲ್ಲ ಸಕ್ಸಸ್ ಅಂತಾರೆ ಒಪ್ಪುಂಡು. ಅಕ್ಲೆ ಫಸ್ಟ್ ಟೈಮ್ ಒಂದು 4 ಜನ ಫೋಟೋಗ್ರಾಫ್ ಆತದ ಆಟೋಗ್ರಾಫ್ ತೆತ್ತಂಡ ಎಂಕುಲು ಭಯಂಕರ ಸಾಧನೆ ಮಲ್ದಿನ ಉಪ್ಪುನು. ಪಬ್ಲಿಸಿಟಿ ಬೇತೆ ಸಾಧನೆ ಪನ್ಪಿನೇ ಬೇತೆ. ಸಾಧನೆ ಪನ್ಪಿನ ಲೈಫ್ ಲಾಂಗ್ ಮಲ್ತೊಂದೇ ಪುಡ ಇಟ್ಟು ಎಂಡ್ ಇಜ್ಜಿ ಬಿಗಿನಿಂಗ್ ಮಾತ್ರ ಇದು ಎಂಕುಲ್ಲ ಏರಾಣ್ ಲೈಕ್ 3 ಜನ ಮಲ್ತಂಡ ನನ್ನ ಮಲ್ಪುನ ಲಿಸ್ಟ್ ಉದ್ದ ಒಪ್ಪುಂಡು ನಮ್ಮ ಮಲ್ತಿನೇ ಹಿಡ್ದು ಒಂಜಿ ಶೋಕದ ಚಿತ್ರಣಮೂಲು ಸದ್ಯ ಪ್ರಸ್ತುತ ಒಂಜಿ ಜೀವನ ಇಂಚ ಒಪ್ಪುಂಡು ಬದುಕೆ ಇಂಚ ಒಪ್ಪುಂಡು ಐತ ನಡುಟು ವ್ಯವಸ್ಥೆಯಲ್ಲಿ ಇಂಚ ಒಪ್ಪುಂಡು ಮಾತನ್ನ ತೋಜಾದ ಕೊರಿಯರ್ ಸುರುಕೆ ಇಂಕ್ ಬವ ಓಪನ್ ಮಲ್ತೇನೆ ಖುಷಿ ಆಯ್ನಿ ಒಂದು ಜೋಕರ್ ಮಾತ್ರ ಇನ್ನಿತ ದಿನೋಡು ಸಟೈರ್ ಹಾಸ್ಯಾಸ್ಪದ ಇಡೀ ವ್ಯವಸ್ಥೆನೇ ಒಂಜಿ ಹಾಸ್ಯಾಸ್ಪದ ಆಪಲೇಕ ಜೋಕರ್ನ ಕಂತಾರೆ ಐತೊಟ್ಟಿಗೆ ಒಂಜಿ ಎಂಗ್ಲ ಪೆರ್ಮೆದ ಕಡಲ ತಡಿಯ ಭಾರ್ಗವ ದಿವಂಗತ ಶಿವರಾಮ್ ಕಾರಂತ ಜ್ಞಾನಪೀಠ ಪ್ರಶಸ್ತಿ ಅರ್ನ ಹುಚ್ಚು ಮನಸ್ಸಿನ 10 ಮುಖಗಳು ಐತ ಉಲ್ಲೇಖಲ ಬಲ್ತಾರೆ ಐಟ್ ಮಸ್ತಾರ್ ವಾವಾ ಕ್ಷೇತ್ರದ ಮಾತಾ ಕ್ಷೇತ್ರನ ಟಚ್ ಮಲ್ತಿನಾರಿ ಇತ್ತನಾಡವರು ಏನೇ ಯಾರು ಏನಿಕ್ಕಿಲ್ಲ ನಮ್ಮ ಮಾತಾ ವಾಕ್ಷೇತ್ರ ಅಂತ ಕೇಂದ್ರ ಅಂಚ ಅವೇನು ಒಂಜಿ ಉಲ್ಲೇಖ ಮಲ್ತದು ಸಿಮಿಲರ್ ಆದ ಮಾತಾ ಕ್ಷೇತ್ರನ ನಿಕ್ಲು ಕಲ್ತಾರೆ ಐಟೊಟ್ಟಿಗೆ ಒಂಜಿ ಮೇಯ್ನ್ ಎಂಕ್ ಬಾರಿ ಖುಷಿ ನೀವು ಜೋಕ್ಲೇನು ಎಂಕುಲ್ಲ ಏನು ಜೋಕ್ಲೊಟ್ಟಿಗೆ ಡೈಲಿ ವರ್ಕ್ ಮಲ್ಪುನು ಇಜಿನ B.Ed ಟೀಚರ್ಸ್ ಅಂಗ್ಲೊಟ್ಟಿಗೆ ವರ್ಕ್ ಮಲ್ತೊಂದು ಉಪ್ಪುನಕ್ಕೋಸ್ಕರ ಮತ್ತು ಹೆಚ್ಚಿನ ಕಾಲೇಜ್ B.Ed ಟೀಚರ್ಸ್ ಅಂಗ್ಲೊಟ್ಟಿಗೆ ಅಂಚ ಅದು ಎಂಕ ಬಾರಿ ಕೈತಲ ಆಪುಡವು ಎಂಕುಲ ತಪ್ಪ ಮಲ್ಲಕ್ಲಾದ ಜೋಕುಲ ತತ್ಗೋಪ ಅಪ್ಪನ ಮಲ್ಲ ಒಂಜಿ ಮೆಸೇಜ್ನ ನಿಕ್ಲು ಕೊರಿಯರ್ ರೈಟ್. ಫಸ್ಟ್ ಆಫ್ ಆಲ್ ಯಾನ್ ನಿಕ್ಲೆ ಕಂಗ್ರ್ಯಾಚುಲೇಷನ್ಸ್ ಪನ್ಪದ ಆಯ್ಪಂಡ ಮಸ್ತ್ ಪ್ರೊಫೆಷ್ನಲ್ ಟೀಮ್ ದೊಟ್ಟಿಗೆ ನಿಕ್ಲು ಒಂಜಿ ಕೂಡುವಿಕೆ ತಂಡ ಅದು ಸ್ಥಾನಿಕ್ ಬ್ರಾಹ್ಮಿನ್ಸ್ ನಕ್ಲು ಪೂರ ಒಟ್ಟಾದ ಇಡಮಟ್ಟ ಬತ್ತಿನ ಗ್ರೇಟ್ ದ್ಯಾಟ್ ಇಟ್ ಸೆಲ್ಫ್ ಇಟ್ಸ್ ಎ ಫಸ್ಟ್ ಅಚೀವ್ಮೆಂಟ್ ಆರ್ ಫಸ್ಟ್ ಸ್ಟೆಪ್ ಟು ಕಮ್ ಔಟ್ ಆಫ್ ಫ್ರಮ್ ದ ಬಾಕ್ಸ್ ಅವು ಹೆಂಗೆ ಮಸ್ತ್ ಖುಷಿ ಆ್ಯಂಡ್ ಡೆಫಿನೆಟ್ಲಿ 2 judges ಆಲ್ರೆಡಿ ಪಂಡೇರು ಕಾನ್ಸೆಪ್ಟ್ ಡೆಫಿನೆಟ್ಲಿ ಇಟ್ ಈಸ್ ಅನ್ ಸ್ಟ್ರಾಂಗ್ ಕಾನ್ಸೆಪ್ಟ್ ಪಂಡ ಒಂಜಿ ಸ್ಟ್ರಾಂಗ್ ಅತ್ ಸೀರಿಯಸ್ ವಿಷಯನು ಕಾಮಿಡಿ ಮುಖಾಂತರ ಕನಪ್ನೆಕ್ ವಿಡಂಬನೆ ಅಂದು ಪನ್ಪೇರು. ಸೊ ಅವೇನು ನಿಕಲ ಇನ್ನಿತ ಪ್ರೆಸೆಂಟೇಷನ್ ಜಾಸ್ತಿ ಇಟ್ಸ್ ಎ ಸೀರಿಯಸ್ ಮ್ಯಾಟರ್ ಬಟ್ ಅವೇನು ಒಂಚೂರು ಕಾಮಿಡಿ ಟಚ್ ಕೊಡ್ದು ನಿಕಲು ಕನಪುನ ಹೆಂಗೆ ಮಸ್ತ್ ಖುಷಿ ನಿಕಲ ಪರ್ಫಾರ್ಮೆನ್ಸ್ಡ್ ದಾದ ಪ್ಲಸ್ ಪಂಡ ದ ಕಾನ್ಸೆಪ್ಟ್ ಆ್ಯಂಡ್ ದ ನ್ಯಾಚುರಲ್ ಲೈಕ್ ಕೆಲವೇರ್ನ ಒಂಜಿ ಪರ್ಫಾರ್ಮೆನ್ಸ್ ನ್ಯಾಚುರಲ್ ತೋಜೊಂದಿತ್ತು ಲೈಕ್ the Guru Kiran sir pandere performance of the dance of the parents almost natural ithin because they know only so much dance they have presented it and ಕೆಲವೊಂಜಿ ಗ್ರಾಫ್ಲ ನಿಕಲ ಪರ್ಫಾರ್ಮೆನ್ಸ್ ಕೆಲವೊಂಜಿ ಸೆಕ್ಷನ್ ಮಸ್ತ್ ಎಡ್ಡೆತೇನೆ ಸ್ಪೆಷಲಿ ಜೋಕ್ಲೆಗ್ ಪ್ರೆಷರೈಸ್ ಮನ್ಪುನ ಈ ನೀಂದು ಪ್ರೈಸ್ ದೆಪ್ಪೊಡು ಈ ಎಡ್ಡೆ ಪ್ಲೇ ಮನ್ಪೊಡು ಎಡ್ಡೆ ಸಿಂಗರ್ ಆವಡು ಎಡ್ಡೆ ಡಾನ್ಸರ್ ಆವಡು ಆ ಸೆಕ್ಷನ್ಸ್ ಕೆಲವೊಂಜಿ ಸೆಕ್ಷನ್ಸ್ ಲ್ಯಾಗ್ ಲಾಂಡ್. ಈ ಲೇಸದ ಮಾಮಲ್ಲ ಪ್ರಾಯೋಜಕರು ಯಮುನಾ ಆಶಾ ಸಿಟಿ ಲೇಸಿಗೆ ಬಲ ದಿಂಜಾ ದಿನಕಲು ನಿಪ್ಪಾನ್ ಪೇಂಟ್ ಸದ್ಗುರು ಗ್ರಾಂಡ್ ಫ್ಲವರ್ ಸೋಪ್ ಶಶಿ ಸೋಪ್.